2023ರಿಂದ 24ರ ಸಾಲಿನಲ್ಲಿ 90,280 ಕೋಟಿ ಸಾಲವನ್ನು ಸರ್ಕಾರ ಮಾಡಿದೆ. ಈ ವಿಚಾರವಾಗಿ ಮೇಲ್ಮನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೆಡಿಎಸ್ನ ತಿಪ್ಪೇಸ್ವಾಮಿ ಅವರ ಪ್ರಶ್ನೆಗೆ ಸಿಎಂ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಒಟ್ಟು 23ರಿಂದ 24ರ ಸಾಲಿನಲ್ಲಿ 90,280 ಕೋಟಿ ನಾವು ಸಾಲ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಇನ್ನೊಂದು ರೆವಿನ್ಯೂ ರಿಸೀಟ್ಸ್, ಆಮೇಲೆ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರು, ನಾನ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್, ನಾನ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್, ಈ ತರ ಇರ್ತದೆ ಎಕ್ಸ್ಪೆಂಡಿಚರ್ನಲ್ಲಿ. ಸೊ ನಾವು ಎಕ್ಸ್ಪೆಂಡಿಚರ್ ಮಾಡೋದು ಕೂಡ ಸಾಲ ಮಾಡಬೇಕು. ಸಾಲ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡಬೇಕು. ಒಂದು ವೇಳೆ ರೆವಿನ್ಯೂ ಡಿಫಿಸಿಟ್ ಇದ್ದಾಗ ಅದಕ್ಕೆ ಖರ್ಚು ಮಾಡ್ಬೋದು. ರೆವಿನ್ಯೂ ಡಿಫಿಸಿಟ್ ಇದ್ದಾಗ ಮಾತ್ರ ಖರ್ಚು ಮಾಡ್ಬೋದು. ಸೊ ನಾವು ಸ್ವಲ್ಪ ರೆವಿನ್ಯೂ ಎಕ್ಸ್ಪೆಂಡಿಚರ್, ರೆವಿನ್ಯೂ ಡಿಫಿಸಿಟ್ ಇರೋದ್ರಿಂದ ನಾವು ಅದನ್ನ ಸಾಲದ ತಗೊಂಡದ ದುಡ್ಡನ್ನು ಅದಕ್ಕೂ ಕೂಡ ಕೊಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಆಮೇಲೆ ಕರ್ನಾಟಕ ರಾಜ್ಯ ಈ ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ ಒದಗಿಸಿರ್ತಕ್ಕಂಥದ್ದು ಈ ವರ್ಷ. ಸೊ ಒಂದ್ ಕಡೆಗೆ ಆದಾಯ ಮತ್ತು ಖರ್ಚಿನ ಮೂಲಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಬೇಕಾದ್ರೆ 90,000 ಕೋಟಿಯಷ್ಟು ಸಾಲವನ್ನ ಸರ್ಕಾರ ಮಾಡಿದೆ. ಅದಕ್ಕೆ ರೀಸನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಲ ಮಾಡಲೇಬೇಕಲ್ವಾ ಅಂತ ಅವರು ಹೇಳ್ತಾ ಇದ್ರು. ಸೊ ಈ ಪ್ರಶ್ನೆನ ಯಾಕೆ ಎತ್ತಲಾಗಿತ್ತು ವಿಪಕ್ಷದಿಂದ ಅಂತ ಹೇಳಿದ್ರೆ, ಸಾಲ ಮಾಡಿ ಆ ದುಡ್ಡನ್ನು ಗ್ಯಾರಂಟಿಗೆ ಹಾಕ್ತಾ ಇದ್ದಾರೆ, ಸೊ ಅಭಿವೃದ್ಧಿ ಕುಂಠಿತವಾಗಿದೆ ಅಂತ ಪ್ರಶ್ನೆಯನ್ನು ಎತ್ತಲಾಗಿತ್ತು.